ನಡೆಯುತ್ತೆ. ಇಲ್ಲಿ ನಾಗೇಂದ್ರ ವಿಚಾರಣೆ ಕೂಡ ಆಗುತ್ತೆ. ಇನ್ನೊಂದು ಕಡೆ ಈ ಒಂದು ಇಡೀ ಪ್ರಕರಣದಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು ರೀ. ಈ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳು ಮಾತನಾಡಿರ್ತಕ್ಕಂಥ ಮಾತುಗಳದು. ಒಂದು ಕಡೆ ಏನಾಗುತ್ತದು ಅಂದರೆ, ಇಲ್ಲಿ ಮೇ 24 ವಾಲ್ಮೀಕಿ ಅವ್ಯವಹಾರ ಪ್ರಕರಣದ್ದು ಎನ್ನಲಾದಂಥ ಒಂದು ಆಡಿಯೋ ಇದು. ನಾವು ಇದನ್ನು ಅಥೆಂಟಿಕೇಟೆಡ್ ಆಗಿ ಇದನ್ನು ಹೇಳ್ತಾ ಇಲ್ಲ. ಈ ಥರದ ಆಡಿಯೋ ಒಂದು ಆಚೆ ಬಂದಿದೆ. ಸೊ ಆಡಿಯೋ ನಾವಿಲ್ಲಿ ಪ್ಲೇ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಇಬ್ಬರು ಆರೋಪಿಗಳು ಒಂದು ಸಂಭಾಷಣೆಯಲ್ಲಿ ಇರ್ತಾರೆ ಅಂತ ಇದರಲ್ಲಿ. ಆಡಿಯೋದಲ್ಲಿ ಅಧ್ಯಕ್ಷರು, ಸಚಿವರ ಒತ್ತಡ ಎನ್ನುವ ಪದಗಳ ಬಳಕೆಯಾಗಿದೆ. ಇಲ್ಲಿ ಮೇ 24ನೇ ತಾರೀಕು ಹೋಟೆಲ್ ಒಂದರಲ್ಲಿ ಒಂದು ರಹಸ್ಯ ಗುಪ್ತ ಒಂದು ಮೀಟಿಂಗ್ ನಡೆದಿರುತ್ತೆ. ಅಕೌಂಟೆಂಟ್ ಪರಶುರಾಮ್, MD ಪದ್ಮನಾಭ್ ಇವರಿಬ್ಬರೂ ಸೇರ್ಕೊಂಡು ಮಾತನಾಡಿದ್ದಾರೆ ಇಲ್ಲಿ ಅಂತ ಆ ಆಡಿಯೋ ಇದು. ಪ್ರಕರಣದಲ್ಲಿ A7 A8 ಇವರಿಬ್ಬರದು ಏನಪ್ಪ ಸೀರಿಯಲ್ ನಂಬರ್ ಪ್ರಕರಣದಲ್ಲಿ ಅಂದರೆ A7 ಮತ್ತು A8 ಅಂತ ಹಗರಣದ ವಿಚಾರ ಅಧ್ಯಕ್ಷರಿಗೆ ಹೇಳೋಣವಾ ಅಂತ ಪರಶುರಾಮ್ ಹೇಳಿಬಿಡ್ತಾರೆ. ಪ್ರಶ್ನೆ ಕೇಳ್ತಾರೆ, ಹೇಳಿದ್ರೆ ರಾದ್ಧಾಂತ ಆಗುತ್ತೆ ರೀ, ಸ್ವಲ್ಪ ದಿನ ಬೇಡ ಅಂತ ಪದ್ಮನಾಭ್ ಹೇಳ್ತಾರೆ. ಅದಕ್ಕೆ ರಾದ್ಧಾಂತ ಆಗ್ಬಿಡಲ್ವ ಇವಾಗ ಇದು. ಇದಾದ 2 ದಿನಕ್ಕೆ ಚಂದ್ರಶೇಖರ್ ಏನಾಗ್ತಾರೆ, ಶಿವಮೊಗ್ಗದಲ್ಲಿ 8 ಪುಟಗಳ ಡೆತ್ ನೋಟನ್ನು ಬರೆದಿಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಚಂದ್ರಶೇಖರ್ ಅವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಸಾಕಷ್ಟು ಉದ್ದವಾದಂಥ 5 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಅವ್ರು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ಇದಾದಮೇಲೆ ಪೀಕ್ಲಾಟ ಶುರುವಾಗುತ್ತೆ. ಅವ್ರು ಹೇಳಿಬಿಡ್ತಾರೆ ಅವ್ರ ಮೇಲೆ ಏನು ಪ್ರೆಷರ್ ಇತ್ತೋ, ಅವರು ಹಗರಣದಲ್ಲಿ ಭಾಗಿಯಾಗಿದ್ದರೋ ಅಥವಾ ಯಾರೋ ತಿಂದು ನನ್ನ ಮೂತಿಗೆ ಇದನ್ನು ಒರೆಸಿದ್ರು ಅಂತಾನೋ, ನನ್ನ ಎಲ್ಲ ವಿರೋಧ ವ್ಯಕ್ತಪಡಿಸಿದ ಹೊರತಾಗಿಯೂ ಕೂಡ ನನ್ನ ತಲೆ ಕಟ್ಟಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ಒಂದು ಬೇಸರಕ್ಕೋ ಸೂಸೈಡ್ ಮಾಡ್ಕೊಂಡ್ರು ಅವರು. ಯಾವಾಗಲೂ ಹಾಗೇ ಕೆಲವು ವ್ಯಕ್ತಿಗಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರಲ್ಲ ರೀ. ಸೂಸೈಡು, ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಾರೋ. ಈಗ ರೇಣುಕಾಸ್ವಾಮಿ ಕೊಲೆ, ಆ ಸಾಯ್ಬೇಕಾದ್ರೆ ಅದು ಏನು ಸಂಕಟ ಪಟ್ಕೊಂಡು ಸತ್ತಿರ್ತಾರೋ ಗೊತ್ತಿಲ್ಲ. ಅದು ಹೇಗೆ ಉರುಳು ಸುತ್ಕೊಳ್ತಾ 17 ಜನ, ಈಗ ತುಮಕೂರಲ್ಲಿ ಒಂದು 4 ಜನ, ಪರಪ್ಪನ ಅಗ್ರಹಾರದಲ್ಲಿ ಉಳಿದ ಒಂದು 13 ಜನ ಮುದ್ದೆ ಮುರಿತಾ ಇದ್ದಾರಲ್ಲ, ನನಗೆ ವಾಂತಿ ಆಗ್ತಾಯಿದೆ, ಭೇದಿ ಆಗ್ತಿದೆ ಕತೆ ಹೇಳ್ತಾ ಇದ್ದಾರಲ್ಲ. ಈ ಕೇಸಲ್ಲೂ ಕೂಡ ಈ ಮನುಷ್ಯ ಅದು ಏನು ನೋವು ಪಟ್ಕೊಂಡು ಸತ್ತೋದ್ನೋ ಗೊತ್ತಿಲ್ಲ. ಈಗ ನೋಡಿ, ಅದು ಯಾರನ್ನೂ ಬಿಡ್ತಾ ಇಲ್ಲ. ವಾಲ್ಮೀಕಿ ನಿಗಮದಲ್ಲಿ ಇದೀಗ ಅಕ್ರಮದಲ್ಲಿ ನಿಗಮದ MD JG ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್, ದುರ್ಗಣ್ಣನ್ ಇವ್ರದೊಂದು ಆಡಿಯೋ ಔಟ್ ಆಗಿಬಿಟ್ಟಿದೆ. ಇದರಲ್ಲಿ ಆಚೆ ಬಂದಿದೆ. ಇದರಲ್ಲಿ ಏನು ಮಾತಾಡ್ತಾ ಇದ್ದಾರೆ ಒಂದ್ಸತಿ ಕೇಳಿಸ್ಕೊಂಬಿಡಿ, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. 5 ಕೋಟಿ ಇದು ಬಣಚಂದ್ರ ಸರ್, 5 ಕೋಟಿ ಬಣಚಂದ್ರ ಸರ್ ಇವರು, 5 ಕೋಟಿ ಇದು ಬಣಚಂದ್ರ ಸರ್ ಇವರು ಮೇಡಮ್. 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಮಂತ್ ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾ ಇಲ್ಲ ಸರ್ ಇವ್ರದ್ದು. ಅದ್ರಿಗೆ ಇರ್ಬೇಕು ಸರ್, ಆಗಲ್ಲ ಸರ್. ಇವ್ರದ್ದು ಸೆಕೆಂಡ್ ನಾಗರಾಜ್ ಅವ್ರ ಕಡೆ ಒಂದು ಅದೇ ಮಾಡಿದ್ದಾರೆ ಸರ್. ನಮ್ಮ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಇದೆ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡ್ತಾರೆ ಅವ್ರು? ಯಾರಾದ್ರು ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬೊಮ್ಮ ಇದ್ದ. ಸರ್ ನಾನು ಅವತ್ತೇ ಹೇಳಿದೆ ಸರ್, ಬೇಡ ಇದೆ ಅಂತ. ಯಾರಿಗೆ ಹೇಳಿದೆ? ಅಲ್ಲ ಸರ್, ಅದು ಹಿಂಗೆ ಬಂದ್ರಲ್ಲ ಇಷ್ಟ, ನಾವು ಅದನ್ನು ಹೇಳಲೇಬಾರ್ದು. ಅಲ್ಲ ಸರ್, ನಾವು ಹೇಳಿದ್ರು, ನಾಗರಾಜ್ ಅವ್ರ ಕಡೆಯಿಂದ ಪ್ರೆಷರ್ ಬಂತು, ನಾವು ಆಯಿತು ಅಂತ ನಾವು ಎಲ್ಲ ಇದ್ದಿದ್ದ ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೂತೀವಿ. ಅಲ್ಲ ಸರ್, ಕರೆಕ್ಟು. ಆದರೆ ನಾವು ಒಂದೇ ಮಾತಲ್ಲಿ ಇರಬೇಕು. ಅಲ್ಲ, ನಾವು ಒಂದೇ ಮಾತಲ್ಲಿ ಇರಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಫೇಕ್ ಸಿಗ್ನೇಚರ್ಸ್ ಅನ್ನೋದು ನಿಜನಾ? ಹೌದು ಸರ್, ನಿಜ ಸರ್. ಫೇಕ್ ವ್ಯಕ್ತಿಗಳಿಗೆ ಚೆಕ್ ಬುಕ್ ಕೊಟ್ಟಿದ್ದಾರೆ, ಇಲ್ಲ ಕಂಪ್ಲೇಂಟು ಕೊಟ್ಟಿದ್ದಾರೆ. ದುಡ್ಡು ಬಂದ ಮೇಲೆ ಅದನ್ನ ಆಕ್ಷನ್ ಏನು ತಗೊಂಡು. ಅಲ್ಲ ಸರ್, ಈ ದುಡ್ಡು ಬ್ಯಾಂಕ್ನವ್ರು ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನಕ್ಕೆ ತರಬೇಕು. ಹೇಳೋದು ದೊಡ್ಡದು ರಾದ್ಧಾಂತ ಮಾಡಕ್ತಾರೆ. ಈಗ ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ಬಿಡೋಣ. ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನು ಅವನಿಗೂ ಅಷ್ಟೇ, ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ, ಪ್ರತಿನಿಧಿ ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಮ್ಮ. ಅಕೌಂಟೇ ತೋರಿಸಿಲ್ಲ, ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗುತ್ತಲ್ಲ ಸರ್, ಎಲ್ಲ ಗೊತ್ತಾಗ್ದಿರಾ ಗೊತ್ತಾಗಲ್ಲ ಅನ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡೋದು ಸರ್, ಈ ಕಳ್ಸ್ಕೊಂಡ್ರು ಅಂತ ಹೇಳ್ಬಿಡು. ಮಾಡ್ಬೋದು ಸರ್. ಮಾಡ್ಬಿಟ್ಟು ಆ ಲೆಕ್ಕನೇ ತೋರ್ಸಂಗಿಲ್ಲ. ಅಲ್ಲ, ನೀವು ಇದನ್ನ ಮತ್ತೆ ಹೇಳಿದ್ರೆ ನಾವಿಬ್ಬರೇ ಶೇರ್ ಮಾಡ್ಬೋದಿತ್ತು. ನಾನು ನಿಮ್ಮ ಮೇಲೆ ತುಂಬ ನಂಬಿಕೆ ಸರ್ ನನಗೆ, ಯಾಕಂದರೆ ನೀವೆಲ್ಲರೂ ಸ್ವಲ್ಪ ಚೆಕ್ ಮಾಡ್ತೀರಲ್ಲ. ಬಟ್ ಈ ಅಕೌಂಟಲ್ಲಿ ನಾನಲ್ಲಿ ನೋಡ್ತೀನಿ ಬ್ಯಾಂಕ್ ಅಕೌಂಟ್. ಅಲ್ಲ ಸರ್, ಅವ್ರನ್ನ ಪೂರ್ತಿ ನಾನು ಆ ಸುಲಭವಾಗಿ ಬ್ಯಾಂಕಲ್ಲಿ ನಾವು ಅದೊಂದು ತಪ್ಪು ಮಾಡಿದ್ವಿ. ನೀವು 2 ಎಲೆಕ್ಷನ್ ದುಡ್ಡಿಗೆ ಹೋಗ್ತಾ ಇದ್ರಿ, ಅವಾಗಲೂ ಹೋಗಿಲ್ಲ, ನೀವು ಅದೊಂದು ತಪ್ಪು ಮಾಡಿದ್ರಿ. ಅಲ್ಲ ಸರ್, ಎಲೆಕ್ಷನ್ ದುಡ್ಡಿಗೆ ಹೋಗ್ಬಿಟ್ಟಲ್ಲ ನಾನು, ಹಂಗಾಗಿ ಮಾಡ್ಬೋದಾಯ್ತು. ನಾನು ಚಂದ್ರಶೇಖರ್ ಅಲ್ಲೆಲ್ಲ ಫೋನ್ ಮಾಡಿ ಏನು ಮಾಡಿದೆ, ಅಕೌಂಟ್ಗೆ ಡೀಟೇಲ್ಸ್ ತೊಗೊಂಬನ್ನಿ, ಚಂದ್ರಶೇಖರ್ ಹೋಗಿ ಬನ್ನಿ ಅಂತ ಹೇಳಿದೆ.
ಕೂಡ ಸ್ವಾರ್ಥ ಇಲ್ಲ, ನಮಗೂ ಸ್ವಾರ್ಥ ಇಲ್ಲ. ಅವ್ರು ಹೇಳಿದ್ದಾರೆ, ಅವ್ರು ವಿಶ್ವಾಸ ಗಳಿಸ್ಬೇಕು ಅನ್ನೋದನ್ನ ನಾವು ಮಾಡಿಲ್ಲ. ಸಣ್ಣ ಪುಟ್ಟ ಏನೋ ಕೂತ್ಕೊಂಡು ಮಾಡಿಲ್ಲ. ಈಗ ನೀವಾಗಿ ನಾವಾಗಿ ಇದನ್ನ ಫೇಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಲ್ಲ ಸರ್, ಫೇಸ್ ಮಾಡೋದ ನೀವೇ ಇರ್ಬೇಕು ಸರ್ ನಮ್ಮ ಜೊತೆಗೆ ಅಂತ. ಇದನ್ನಲ್ಲ ಹ್ಞೂ ಸರ್, ಎಲ್ಲ 100% ಇರುತ್ತೆ, ಎಣ್ಣೆ ಮಾತೇ ಇಲ್ಲ.